ದುರಾಂತರದಲ್ಲಿ ದೊಡ್ಡವ ಈ ದೇವೇಗೌಡ, ಸೊಕ್ನ್ಯಾಗ ದೊಡ್ಡವ ಈ ದೇವೇಗೌಡ, ದುಡ್ಡನ್ನ ಮುಂದೆ ಇಟ್ಕೊಂಡು ಹುಟ್ಟಿರೋಣ ಈ ದೇವೇಗೌಡ. ಹೆಸರಿಗೆ ಮಾತ್ರ ಶುಗರ್ ಫ್ಯಾಕ್ಟರಿ, ತಯಾರಾಗೋದು ಸರಾಯಿ ಬಾಟಿ. ಊರ್ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ನನ್ನ ಕೆಲಸನ ನಾ ಮಾಡ್ಕೊಂತ ಐತ್ರಿ. ಅನ್ಕೊಂಡಿದ್ ಕೆಲಸಕ್ಕೆ ಯಾವನಾದ್ರೂ ಅಡ್ಡಿ ಆಗಿದ್ರೆ ಆದ್ರೆ ಈ ದೇವೇಗೌಡ ಅಷ್ಟು ಸಲಿಸಾಗಿ ಬೀಡೋನಲ್ಲ. ಕಣ್ಣಿಟ್ಟಿರೋ ಹೆಣ್ಣಾಗ್ಲಿ ಮಣ್ಣಾಗ್ಲಿ ಮಣ್ಣಾಗ್ಲಿ ಬೀಡೋದು ಈ ದೇವೇಗೌಡನ ಛಾಯ್ ಮಾತ್ರನೇ ಇಲ್ಲ. ನಾನು ಟ್ರೈನಿಂಗ್ ತಗೊಂಡು ವೀಲನ್ ಆದವನಲ್ಲ, ಹುಟ್ಟಿದಾನೆ ವೀಲನ್ ಅಂತ ಹುಟ್ಟಿದವನು. ಈ ದೇವೇಗೌಡನ ದಪ್ಪದ ಮಾತಿಗೆ ಬೆಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು. ಅಂದಾಗ ಈ ಹುಟ್ಟಿನ ದೇವೇಗೌಡನ ಮುಂದೆ ಯಾವನಾದ್ರು ತಲೆ ಎತ್ತಿ ಮಾತನಾಡಲು ಸಾಧ್ಯವೇ? ಈ ತಲೆಯ ಮೇಲೆ ಒಂದು ವೇಳೆ ನನ್ನ ಸಿಡಿಲಿನ ಆಟದ ಮುಂದೆ ಯಾವನಾದರೂ ತಲೆ ಎತ್ತಿ ಎದೆ ಹುಬ್ಬಿಸಿ ಮುಂದೆ ಬಂದ್ರೆ ಆ ಎದುರಾಳಿ ತಲೆ ಬುರುಡಿಯನ್ನು ಈ ನನ್ನ ಬಂದೂಟಿನ ಬಗ್ಗೆ ಏನೇ ಮಾಡಿ ರಕ್ತದ ಕಾರಂಜಿಯನ್ನೇ ಕಡಲಿನಂತೆ ಹರಿಸದಿದ್ದರೆ ನನ್ನ ಹೆಸರು ಕೂಡನೆದು ಗರ್ವದಿಂದ ಮೆರೆದು ಗರತಿಯರ ಶೀಲವನ್ನೇ ಹರಿದು ಗರ್ವದ ಗೌಡನೇ ಈ ದೇವೇಗೌಡ.
ಇವರ ಫೋಟೋ ಇವರ ಫೋಟೋ ಭುವನ ಗಾತ್ರ ಜ್ವಲನ ನೇತ್ರ ಘನ ಪಾತ್ರ ಘನವನ ಧೀರ ಗೋಲ ಗಮನ ಕಾಲ ಧರಣಿ ಲೀಲ ಜಯ ಜಯ ಬೀಜಾಕ್ಷರಾಯ ಈ ಬಂದರೆ ಕಂಡಕಾವಂಗಮಾಯ ಆಕಾಶದೀ ಹಣ ಬಡವರನ್ನು ಪಡೆದು ಬಂಡವಾಳದ ಬಂಡರೆನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದ್ರೂ ಕಿಲೆಗೇಡಿ ಕಿಚ್ಚು ಹಚ್ಚಲು ಬಂದರೆ ಹುಚ್ಚನಂತೆ ಕೊಚ್ಚಿ ಹಾಕಿ ಮನಸ್ಸಿಚ್ಛೆಯಂತೆ ಮೆರೆಯದಲ್ಲವೇ ಈ ಗೌಡರ ಕಾರ್ಯ. ದೇವರಾಜ, ಈ ಸಾಹಿತ್ಯ ಗುಣದ ದೇವೇ ಗೌಡನ ಕೂಡ ಆ ದರಿದ್ರ ಜನತೆಗೇನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾಂ ಹೊಯ್ತ ಇದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗುವುದು. ಇಲ್ಲ, ಕಿಲ್ಲಾಡಿ ನಾವೇ ಎಂದು ಬಾಲಾಟ ತೋರಲು ಬಂದ್ರೆ ಗಲಾಟೆ ಮಾಡುವುದಕ್ಕೆ ಚುಪ್ಪಾಗಿ ಕಳಿಸಿ ಬಿಡೋಣ ಗಗನ ಯಾತ್ರೆಗೆ. ಅದಕ್ಕಂತೆ ಅಣ್ಣ, ಮೊನ್ನೆ ನಿಂಗಪ್ಪನಂತೆ ನಿಗ್ರಾಡಿ ವೀರಪ್ಪನಂತೆ ವೀರತ್ವ ತೋರಿಸಲು ಬಂದ ಆ ಪ್ಲೇಟ್ ಪತ್ರನನ್ನು ಹೋಟಗಲಲ್ಲೇ ಕೊಲೆ ಮಾಡಿದ್ದೆ. ನರಸತ್ತ ಚೆಂಡರಂತೆ ನೋಡುತ್ತಿದ್ದ ಜನ ಒಬ್ಬರು ಬಂದ ಈ ದೇವರಾಜನನ್ನು ತಡೆಯಲಿಲ್ಲ. ತಡೆಯುವುದು ಅಷ್ಟೇ ಅಲ್ಲ ದೇವರಾಜ, ಯಾವನಾದರೂ ಅಧಿಕಾರಿ ನಿನ್ನ ಬಗ್ಗೆ ಸುಳಿವು ಕೊಟ್ರೆ ಸುಳಿದಾಡಲು ಸಹಿತ ಜಾಗವಿಲ್ಲ. ಈ ದೇವೇಗೌಡನ ಅಂಡರ್ ಗ್ರೌಂಡಿನಲ್ಲಿ ನಾನು ಮಾಡಿದ್ದ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಪಟ ಕುತಂತ್ರಕ್ಕೆ ಕಲಿಕೆ ಕರಾಳ ರಾತ್ರಿಯನ್ನೇ ಅವರ ಜೀವನಕ್ಕೆ ತಂದು ತೋರಿಸಿದ ಬಿಡಲಾರೆ. ಆ ಬಾಡಪಾಯಿ ನನ್ನ ಮಕ್ಕಳಿಗೆ ಯಾವನ ದಾರಿ? ಹೌದಣ್ಣ, ಹೆದರಿದ್ದರೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೈಡ್ಗೆ ಸವಾಲ್ ಹಾಕಿ ಎದೆ ಹೊತ್ತಿಸಿ ಕ್ಷಣ ಕ್ಷಣಕ್ಕೂ ಕಿಡಿಕಾರುವ ಕಡವೆಯ ಬಗೆದು ಬಂಟರಾಗಿ ಬಾಳಬೇಕು ಈ ಬೇಡರ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ, ಕರೆಕ್ಟ್. ಅನ್ನ ಇಲ್ಲದವ್ರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವ್ರಿಗೆ ದುಡ್ಡು, ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ಗೌಡನ ಮನೆತನದ ಮೇಲೆ ಯಾವನಾದರೂ ಬೀದಿ ನಾಯಿ ಬಹುವೆಂದು ಬೊಗಳಲು ಬಂದ್ರೆ ಅದಕ್ಕೆ ಮಬ್ಬು ಹಿಡಿಸಿ ಮರಣದ ಪತ್ರವನ್ನು ಕೊಟ್ಟು ಕಳಿಸುವುದೊಂದೇ ಈ ತಲೆಯ ಮೇಲೆ ಟ್ರಾನ್ಸ್ಫರ್ ಮಾಡೋ ಈ ದೇವೇಗೌಡನ ಕೆಪಾಸಿಟಿ. ಗೌಡ ಅಲ್ಲ ಶಾಂತ ಗೌಡ ಮುರುಗ ಸಾಲ ವಸೂಲಿ ಮಾಡಿಕೊಂಡು ಬರುತ್ತೀನಿ ಎಂದು ಹೋದವ ನೀನು ಈಗ ನೋಡಿದ್ರೆ ದೊಡ್ಡ ಸಾಲದ ಸುಳ್ಳವನ್ನೇ ಹೊತ್ತುಕೊಂಡು ಬಂದಂತೆ ಕಾಣ್ತಾ ಇದೆಯಲ್ಲ. ಗೌಡ್ರ, ಸುಳ್ಳ ಹೊತ್ಕೊಂಡ್ಬರೋದು ಅಷ್ಟ ಅಲ್ಲ, ಈ ವಿಲೇಜಂಗ ಭಾರಿ ಬಿಗಿ ಬಂದೋಬಸ್ತ್ ಮಾಡಿ ಆ ಶಿವ್ಯಾನ ಮಲಿ ಮುಂದೆ ಅಂತ ಶಿವ್ಯ ನೀವಲ್ಲ ಶಿವ್ಯಾಗ ಶಿವ್ಯ
ಕೊಡ್ತೀವೋ ಇಲ್ಲ ಮಲಿ ಕಿಲಿ ಹಾಕಲ್ಲ ಅಂತ ಹೇಳಿ ಹೆದರ್ಸಿ ಮನೆ ಸಾಮಾನೆಲ್ಲ ಹೊರಗೆ ಹಾಕಕತ್ತಿದ್ರಿ ಅಷ್ಟಕ್ಕೆ ಬಂದ್ ನೋಡ್ರಿ ಆ ಶಂಕರ ಯಾವ ಶಂಕರ ಮುರಿಕ ಕುಂಟು ಶಿವನ ತಮ್ಮ ಶಂಕರ ಬಂದವನ ಏ ನೀವಲ್ಲ ನನಗನ್ನದು ಏ ಮುರಿಗ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಸಾಲ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕ್ರಿ ಅಂತೇಳಿ ಎದುರು ಹೊಡಕ ಬರ್ತೇನ್ರಿ ಮಗವ ಏನು ಒಂದು ತುತ್ತು ಕೂಳಿಗೂ ಗತಿ ಇಲ್ಲದೆ ಕಂಡವರ ಹೊಲದಲ್ಲಿ ಕೂಲಿ ಮಾಡಿ ತೀರುದು ತಿನ್ನುವ ತೀರಕನ ಮಗ ನಿನ್ನ ಮೇಲೆ ಕೈ ಮಾಡಲು ಬಂದಿದ್ದ. ಗೌಡ್ರ ಕೈ ಮಾಡೋದಷ್ಟಲ್ಲ ನಾನೇನಾದ್ರು ಇನ್ನೊಂದು ಸ್ವಲ್ಪ ತಲೆ ನಿಂತ್ಕೊಂಡಿದ್ರ ನನ್ನ ಕಾಲು ಮುರಿದ ಕೈಯ ಕೊಟ್ಟು ಕಳ್ಸಿದ್ದ ಅಲ್ರಿ ಒಂದ ಜಬರ್ಸಿದವ ಇಳ್ಕೊಂತ ಹೋಗ್ರಿ ಇಲ್ಲಾಚೆ ಗದ್ದೆ ತಗೊಂಬಂದಿನ್ರಿ ನೋಡ್ರಿ ವಾಸ್ತಿನ ಅಲ್ರಿ ಆಗಿದ್ದು ಹೇಳಕತ್ತೀನ್ರಿ ಗೌಡ್ರ ಮನುಷ್ಯ ಅಂದ್ರ ಮನುಷ್ಯ ರೀ ಅವ ಕಂಡಲ್ಲೇ ಮೇಲ್ದ ದೇವ್ರ ಪಾಲಾಗೇನ್ರಿ ಅವ ದುರ್ಗವನ ಪಾಲ ಮುರಿಗ ಕಂಡವರ ಹೊಲದಲ್ಲಿ ಮೇಯ್ದು ಕೊಪ್ಪೇರಿದ ಕೋಣ ಕೊನೆಗೆ ಸುಣ್ಣದ ನೀರು ಕುಡಿದು ಗಡ ಕೇಳಿಸಿಕೊಳ್ಳೋದು. ಅದರಂತೆ ನಮ್ಮ ಮನೆಯ ಅಂಜಲ ತಿಂದು ನಮಗೆ ಮಿಂಡಾರಿಕೆ ಮಾತನಾಡಿದ್ದ ಆ ಶಂಕರ ರುಂಡವನ್ನೇ ತೆಗೆದು ರುಂಡವನ್ನೇ ಬೇರ್ಪಡಿಸಿ ಬಿಡೋಣ. ಬೇಡ ದೇವರಜ, ಇಷ್ಟು ಬೇಕಾ ಶಿವಶಂಕರರನ್ನು ಕೊಲೆ ಮಾಡುವುದು ತರಬಲ್ಲ. ಏಕೆಂದರೆ ಹಿಂದೆ ಅವನ ತಂದೆ 40 ಎಕರೆ ಆಸ್ತಿಯನ್ನು ನಮ್ಮ ಕಬ್ಜದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಶಿವನ ಹೆಸರಿನಲ್ಲೇ ಇದೆ. ಮೊದಲು ಅದನ್ನು ಏಕಾದರೂ ಮಾಡಿ ಸಹಿ ಹಾಕಿಸಿಕೊಂಡು ಆ ನಂತರ ಎತ್ತಿ ಹಾಕೋಣ ಆ ಪಕ್ಷಗಳನ್ನು. ಅಣ್ಣ, ಆ ಬಡ ಭಿಕಾರಿ ಸಹಿ ಹಾಕಿಸ್ಕೊಳ್ಳೋದು ಈಗಲೇ ನೀ ನನಗೆ ಒಂದು ಮಾತು ಹೇಳು. ನೇರವಾಗಿ ಶಿವಶಂಕರ್ ಮನೆಗೆ ಹೋಗಿ ಒತ್ತು ಹೇಳ್ಕೊಂಡು ಬಂದು ಸಹಿ ಹಾಕುತ್ತೇನೆ. ನೋಡು ದೇವರಾಜ, ಬೆಣ್ಣೆಗೆ ಬೆಂಕಿ ಕಾವು ಕೊಟ್ಟಾಗಲೇ ಅದು ಕರಗಿ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ಗುಡ್ಡದ ಎತ್ತರಕ್ಕೆ ಬಳಸಿ ನುಂಗಲಾರದ ತುತ್ತಿಗೆ ಸಾಯುವುದಕ್ಕೆ ಸಿದ್ಧನಾಗ್ತಾನಲ್ಲ, ಅವಾಗ ಅದು 10 ಎಕರೆ ನಮ್ಮಂತೆ ಬರೆಸಿಕೊಂಡು ಆ ಬಾಡ ನನ್ನ ಮಗ ಬೀದಿ ಭಿಕಾರಿಯಂತೆ ಹಾಲೆ ಕಾಡಿದಾಗಲೇ ಈ ಗೌಡನ ಆತ್ಮಕ್ಕೆ ಶಾಂತಿ. ನೋಡ್ತಮ್ಮ, ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಆಯ್ತಣ್ಣ, ನೀ ಹೇಳಿದಂತೆ ನಾನು ತಾಳಿಕೊಂಡೋಗುತ್ತೇನೆ. ಬಟ್ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ನಾ ತಾಳಿಕೊಂಡ ತಾಳ್ಮೆಯ ಕಟ್ಟಡ ಕೆಡವಿ ಮುಂದೆ ಅಡಿಯಿಡಲು ಹೋದರೆ ಈ ದೇಹದಿಂದ ಗಡಿಪಾರು ಮಾಡಿಬಿಡುವೆ ಆ ತಾಂಡಿಗರನ್ನು. ಯಪ್ಪ ದೇವರಾಜಪ್ಪನವ್ರ, ನಿಮ್ಗೊಂದು ಸ್ವಲ್ಪ ಬುದ್ಧಿ ಐತನ? ಬೆಳೆಸಂದ್ರಿ ಬುದ್ಧಿ ಬೆಳೆಸೋಣಲ್ಲ. ಏನೇನಾರು ಅವಸರ ಮಾಡಿ ಯಾಕೆ ಅಪ್ಪ ನಮ್ಮ ಜೀವಕ್ಕೆ ತರ್ತಿರೋ ಯಪ್ಪ? ಸ್ವಲ್ಪ ದೊಡ್ಡ ಗೌಡ್ರ ಹೆಂಗ್ ಹೇಳ್ತಾರ ಕೇಳಕಲ್ಲೇ. ಹೌದು ದೇವರಾಜ, ಈ ಸುತ್ತು 10 ಹಳ್ಳಿಯಲ್ಲಿರುವ ರೈತರ ಆಸ್ತಿ ಪತ್ರ ನಮ್ಮ ಕೈಯಲ್ಲೇ ಸಿಕ್ಕಿವೆ ಅಂದಾಗ ಯಾರ ಆಸ್ತಿ ಹೇಗೆ ಹೊಡೆಯಬೇಕೆಂಬುದು ನಿನಗೆ ಗೊತ್ತಿಲ್ಲ. ಮಾತಿನಲ್ಲಿ ಮರುಳು ಮಾಡಿ, ಹಣದಲ್ಲಿ ಆಚೆಗೆ ಹಾಸಿ, ಗುಣದಲ್ಲಿ ದೊಡ್ಡವರಂತೆ ಕೆಂಡು ಆ ನಂತರ ಹಚ್ಚಬೇಕು ಅವರ ಮನಕ್ಕೆ ಮುಳ್ಳಿನ ಬೇಲೆ ಅಂದಾಗ ನಾವು ಮಾಡೋ ಕಾರ್ಯ ಸುಲಭವಾಗಿ ಸಾಗೋದು. ಗೌಡ್ರ ಬರೀ ಒಳ ಮಾತಾಡಿವು, ಒಳ ಮಾತು ಮಾತಾಡಿದ್ರಿ. ಮೊದ್ಲ ಕೆಲಸ ಮಾಡಲ್ರಿ, ಆಮೇಲೆ ಮಾತಾಡ್ಕಂತ ನಿಂದ್ರಂತ.
ಬರ್ರಿ ಯಾಕ ತೋಟದ ಕಡೆ ಹೋಗಿ ಭಾಳ ದಿನ ಆತ ಅಕ್ಕಿ ಹಾರಾಟ ನೋಡ್ಕೊಂಬರಂಗ್ ಬರ್ರಿ. ಮುರುಗ ಹಕ್ಕಿಗಳ ಹಾರಾಟ ಕಂಡು ತುಂಬಾ ದಿನಗಳಾಗಿದೆ. ಅದರೊಡನೆ ನಾವು ಹರಡಿ ಮಜೆ ಮಾಡೋಣ. ಮುರುಘ, ಆ ಹಕ್ಕಿಗಳನ್ನು ಇಲ್ಲಿಗೆ ಕರೆತಯ್ಯಿ. ಆಯ್ತು ಬಿಡ್ರಿ ಗೌಡ್ರ, ನಂದೇನು 1 ಗಂಟೆ ನಾನು ಅವಾಗ ಹೊಡ್ಕರ ಬಿಡ್ತೀನಂತ.